ಆಗಮಿಸಿದ ಎಲ್ಲ ಕಲಾಭಿಮಾನಿಗಳಲ್ಲೂ ಕ್ಷಮೆ ಯಾಚಿಸ್ತಾ, ರಸಭಂಗ ಆದರೆ ಕ್ಷಮೆ ಇರಲಿ, ಆದರೆ ಪುಟ್ಟದಾದಂತಹ ಒಂದು ಸಮ್ಮಾನ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಬೇಕು ಅನ್ನುವಂತಹ ಹಂಬಲದಿಂದ ದಯಮಾಡಿ ಈ ದಿನದ ಆಟದ ಪ್ರಾಯೋಜಕರಾದಂತಹ ಶ್ರೀಯುತ ಕುಕ್ಕಡ ಉಮೇಶ್ ಭಟ್ ಅವರು, ಡೈಮಂಡ್ ಎಂಟರ್ಪ್ರೈಸಸ್ಸಿನ ಮಾಲಕರು, ಹಾಗೆ ವೇದೋಡಿ ಸೂರ್ಯನಾರಾಯಣ ಭಟ್ಟಿಯವರು ವೇದಿಕೆಗೆ ಬರಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ದಿನ ಸಮ್ಮಾನವನ್ನು ಸ್ವೀಕರಿಸುವುದಕ್ಕಿರುವವರು ಸ್ವಲ್ಪ ಹೊತ್ತಿಗೆ ಮೊದಲೇ ಇದೇ ರಂಗದಲ್ಲಿ ಶಂಬರಾಸುರನಾಗಿ ಕಾಣಿಸಿಕೊಂಡು ಮಿಂಚಿದಂತಹ ತೆಂಕುತಿಟ್ಟಿನ ನಿಜ ಅರ್ಥದ ದೈತ್ಯ ಬಣ್ಣದ ಪ್ರತಿಭೆ ಶ್ರೀಯುತ ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆ. ಯಕ್ಷಗಾನ ರಂಗದಲ್ಲಿ ಅವರಂತೆ ಮಹಿಷನ ಪಾತ್ರವನ್ನು ಮಾಡುವವರಿಲ್ಲ ಅನ್ನುವಂತಹ ಪ್ರತೀತಿ ನಮ್ಮಲ್ಲಿ. ಹೇಗೆ ಅಂತ ಕೇಳಿದರೆ, ಬಣ್ಣದ ವೇಷ ಮಾಡಿದವರು ಸ್ಪಷ್ಟ ಮಾತಾಡಬೇಕು ಅಂತ ಇಲ್ಲ, ಅಂದರೆ ಅವರು ಮಾತಾಡೋದು ಅರ್ಥವೂ ಆಗುವುದಿಲ್ಲ. ಆದರೆ ಶೆಟ್ಟಿಗಾರರು ಹಾಗಲ್ಲ, ಎಷ್ಟು ಅಚ್ಚುಕಟ್ಟಾದಂತಹ ಅತ್ಯುತ್ತಮವಾದಂತಹ ವೇಷವೋ ಅದೇ ರೀತಿಯಾದಂತಹ ಮಾತುಗಾರಿಕೆಯೂ ಕೂಡ ಅವರ ವೇಷದಲ್ಲಿದೆ. ಅವರ ಜೀವನದ 60ನೇ ವರ್ಷದಲ್ಲಿ ಅವರಿದ್ದಾರೆ. ಮಹಿಷಾಸುರ ಇರಬಹುದು, ಶುಂಭ ಇರಬಹುದು, ಅಥವಾ ಇವತ್ತು ಮಾಡಿದಂತಹ ಶಂಬರಾಸುರ ಇರಬಹುದು, ಅನೇಕ ವೇಷಗಳಿಗೆ ಜೀವವನ್ನು ತುಂಬಿದಂತಹ ಶ್ರೀಯುತ ಸದಾಶಿವ ಶೆಟ್ಟಿಗಾರ್ ಸಿದ್ದಕಟ್ಟೆ ಇವರನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಬೆಂಗಳೂರಿನ ಮಹಾನಗರಿಯಲ್ಲಿ ನಮ್ಮ ಯಕ್ಷಗಾನ ಬಯಲಾಟಕ್ಕೆ ಈ ರೀತಿಯಾಗಿ ನೀವು ಬಂದು ಸೇರಿದ್ದನ್ನು ಕಾಣುವಾಗ ನಮಗೆ ಹೆಮ್ಮೆ ಆಗುತ್ತದೆ, ಒಂದು ಕೃತಾರ್ಥತೆಯ ಭಾವ ಉಂಟಾಗ್ತದೆ. ಹಾಗಾಗಿ ನಿಮ್ಮ ಮುಂಭಾಗದಲ್ಲಿ ಈ ರೀತಿಯಾಗಿ ಅವರನ್ನು ಸನ್ಮಾನಿಸುವುದಕ್ಕೆ ನಾವು ಕೂಡ ಹೆಮ್ಮೆ ಪಡ್ತಾ ಇದ್ದೇವೆ. ದಯಮಾಡಿ ಶ್ರೀಯುತ ಉಮೇಶ್ ಅಣ್ಣ ಅವರು ಶಾಲು ಹೊದಿಸಿ, ಹಾಗೆ ಸೂರ್ಯಣ್ಣ ಅವರು ಫಲತಾಂಬೂಲವನ್ನು ಕೊಟ್ಟು ಡೈಮಂಡ್ ಎಂಟರ್ಪ್ರೈಸಸ್ಸಿನ ಶ್ರೀಯುತ ಉಮೇಶ್ ಭಟ್ ಕೊಕ್ಕಡ ಹಾಗೆ ಹನುಮಗಿರಿ ಮೇಳದ ಅಭಿಮಾನಿಗಳೆಲ್ಲರ ಪರವಾಗಿ ಅವರಿಗೆ ಫಲ ತಾಂಬೂಲ ಜೊತೆಯಾಗಿ 25,000 ನಗದನ್ನು ಕೊಟ್ಟು ಅವರನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ ಶ್ರೀಯುತ ಉಮೇಶ್ ಅಣ್ಣ ಹಾಗೆ ವೇದೋಡಿ ಸೂರ್ಯನಾರಾಯಣ ಭಟ್ ಅವರು. ಸಮ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಸದಾಶಿವ ಶೆಟ್ಟಿಗಾರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಅಭಿನಂದಿಸಿದ ಸನ್ಮಾನಿಸಿದಂತಹ ಉಮೇಶ್ ಭಟ್ ಹಾಗೂ ಶ್ರೀಯುತ ಸೂರ್ಯಣ್ಣವರಿಗೂ ಧನ್ಯವಾದಗಳನ್ನು ಹೇಳ್ತಾ, ಒಂದು 2 ನಿಮಿಷ. ನಾವು ನಿನ್ನೆಯೂ ಇಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ಮಾಡಿದ್ದೆವು. ನಿನ್ನೆ ಮತ್ತು ಇವತ್ತು ಇಲ್ಲಿ ಈ ರೀತಿಯಾಗಿ ಯಕ್ಷಗಾನ ಯಶಸ್ವಿಯಾಗಿ ಜರುಗಬೇಕು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಅನೇಕ ಮಂದಿಯ ಶ್ರಮ ಇದೆ. ಅದರಲ್ಲಿ ಮುಖ್ಯವಾಗಿ ನಿನ್ನೆಯ ಪ್ರಾಯೋಜಕರಾದಂತಹ ಶ್ರೀಯುತ ಬಾಲಕೃಷ್ಣ ಭಟ್ ಮತ್ತು ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಸಹೋದರರು. ಇಲ್ಲಿಗೆ ಬೇಕಾದಂತಹ ಎಲ್ಲ ಅನುಮತಿ ಇರಬಹುದು, ವ್ಯವಸ್ಥೆ ಇರಬಹುದು, ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದವರು. ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಅವರ ಉಪಸ್ಥಿತಿ ಇಲ್ಲಿ ಇಲ್ಲ. ಹಿರಿಯ ಅವರ ಅಣ್ಣನಾದಂತಹ ಶ್ರೀಯುತ ಬಾಲಕೃಷ್ಣ ಭಟ್ ಅವರು ವೇದಿಕೆಗೆ ಬಂದು ನಮ್ಮ ಪ್ರೀತಿಪೂರ್ವಕವಾದಂತಹ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಬಾಲಕೃಷ್ಣ ಭಟ್ ಅವರು. ಹಾಗೆ ಶಬರಿಗಿರಿ ಅಂತ ಹೇಳಿದರೆ ಸಾಕು, ಬಹುಶಃ ಯಕ್ಷಗಾನದ ಹಾಗೆ